ಸುಸ್ವಾಗತ ಫ್ರೆಂಡ್ಸ್. ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ಸುಂದರವಾದ ಎಲೆನ ಮಾಡೋಣ. ನಾಟ್ ಹಾಕೊಳ್ಳಿ. ಈಗ 22 ಚೈನು. 1 2 3 4 5 6 7 8 9 10 11 12 13 14 15 16 17 18 19 20 21 22 22 ಆದಮೇಲೆ 3 ಚೈನ್ನ ಗ್ಯಾಪ್ ಇಡಿ. 1 2 3 4ನೇ ಚೈನ್ಗೆ 7 ಡಬಲ್ ಕ್ರೋಶ ಹಾಕಿ ಅದೇ ಪ್ಲೇಸಲ್ಲೇ 7 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 5 6 ಹಾಕಿದ್ದೀನಿ ಅಂದರೆ ಇದು ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ ಅದನ್ನು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಟೋಟಲ್ ಆಗಿ 7 ಆಯಿತು ನೋಡಿ. 1 2 3 4 5 6 7 ಆ ಚೈನ್ನ ಕೌಂಟ್ ಮಾಡ್ತೀವಿ, ಅದಕ್ಕೋಸ್ಕರ 7 ಆಯಿತು. 2 ಚೈನ್ ಗ್ಯಾಪ್ ಕೊಡಿ. ಇಲ್ಲೂ ಅಷ್ಟೇ ಕೆಳಗಡೆ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತೆ 2 ಚೈನು, ಇಲ್ಲೂ ಅಷ್ಟೇ ಕೆಳಗಡೆ ಮತ್ತೆ 2 ಚೈನ್ ಗ್ಯಾಪ್ ಕೊಟ್ಟು 3ನೇ ಚೈನ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತೆ 2 ಚೈನು, ಮತ್ತು ಇಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟು 3ನೇ ಚೈನ್ಗೆ 1 ಡಬಲ್ ಕ್ರೋಶ. ಇದು ನಮ್ಮದು ಸೆಂಟ್ರ್ ಪ್ಲೇಸ್ ಇರುತ್ತೆ. ಸೊ ಇಲ್ಲಿ 1 2 3 4 5 ಚೈನು. ಇದೇ ಪ್ಲೇಸಲ್ಲೇ ಮತ್ತೆ 1 ಡಬಲ್ ಕ್ರೋಶ ಹಾಕೋಬೇಕು. ನೋಡಿ ಈ ಥರ ಇಲ್ಲೇನು ಡಬಲ್ ಕ್ರೋಶ ಹಾಕಿದ್ವಲ್ಲ ಅದೇ ಪ್ಲೇಸಲ್ಲೇ ಈ ಡಬಲ್ ಕ್ರೋಶನ ಹಾಕಬೇಕು. ಇಲ್ಲಿ ಸೆಂಟರಲ್ಲಿ 5 ಚೈನ್ ಹಾಕಿದ್ದೀವಿ, ಇದು ಸೆಂಟರ್ ಪಾಯಿಂಟು. ಸೊ ಅದಕ್ಕೋಸ್ಕರ 5 ಚೈನು ಮತ್ತು 2 ಚೈನು. ಇಲ್ಲೂ 2 ಚೈನ್ ಸ್ಕಿಪ್ ಮಾಡಿ 3ನೇ ಚೈನ್ಗೆ ಡಬಲ್ ಕ್ರೋಶ. 1 2 ಚೈನ್ಗೆ 2 ಚೈನ್ ಬಿಟ್ಟು ಇಲ್ಲೂ 2 ಚೈನ್ ಮತ್ತೆ ಗ್ಯಾಪ್ ಕೊಟ್ಟು 3ನೇ ಚೈನ್ಗೆ ಒಂದು ಡಬಲ್ ಕ್ರೋಶ. ನೋಡಿ ಈ ಕಡೆ ಯಾವ ಥರ ಬಂದಿದೆಯೋ ಈ ಕಡೆನೂ ಅದೇ ಥರ ಬರುತ್ತೆ. ಇದು ಸೆಂಟರ್ ಪಾಯಿಂಟು. ಇಲ್ಲಿ ಲಾಸ್ಟಲ್ಲಿ ಮತ್ತೆ 7 ಡಬಲ್ ಕ್ರೋಶ ಹಾಕಬೇಕು. ಲಾಸ್ಟ್ ಚೈನಲ್ಲಿ ಸೇಮ್ ಚೈನಲ್ಲೇ 7 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 5 6 7. ಸೊ ಈ ಥರ ನೋಡಿ ಇವಾಗಲೇ ನಮ್ಮದು ಲೀಫ್ ಶೇಪು ಬಂತು. ಇಲ್ಲಿ ನಾವು ಮತ್ತೆ 2 ಚೈನು ಈ ಡಬಲ್ ಕ್ರೋಶ ಮೇಲೇ ಡಬಲ್ ಕ್ರೋಶ ಹಾಕಬೇಕು. ಇಲ್ಲಿದೆ ನೋಡಿ, ಫಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಎರಡು ಚೈನು ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಇಲ್ಲಿ ಸೆಂಟ್ರಲ್ಲಿ ಇರೋದ್ರಿಂದ ಚೈನು ಹಾಕೋಂಗಿಲ್ಲ, ಆಮೇಲೆ ಡಬಲ್ ಕ್ರೋಶನೂ ಇಲ್ಲಿ ಏನು ಹಾಕೋಂಗಿಲ್ಲ. ಈ ಡಬಲ್ ಕ್ರೋಶ ಮೇಲೆ ನಾವು ಹಾಕಬೇಕು ಡೈರೆಕ್ಟಾಗಿ, ಚೈನ್ ಗ್ಯಾಪ್ ಇಲ್ಲದೇ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಹಾಕೋಂಗಿಲ್ಲ,
ಇಲ್ಲಿ ಹಾಕೋಬೇಕು. ಚೈನ್ ಗ್ಯಾಪ್ ಇಲ್ಲದೇ ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ ಚೈನ್ ಹಾಕಬೇಕು, ಮತ್ತು ಇಲ್ಲಿ ಡಬಲ್ ಕ್ರೋಶ ಹಾಕಬೇಕು. ಸೊ ಈಗ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇವಾಗ 2 ಚೈನ್ ಗ್ಯಾಪು, ಇಲ್ಲಿ 1 ಡಬಲ್ ಕ್ರೋಶ ಮತ್ತು 2 ಚೈನು. ಇಲ್ಲಿ ಹಾಕಂಗಿಲ್ಲ. ಇವಾಗ ನೋಡಿದ್ದು 1 2 3 ಚೈನ್ ಹಾಕಿದ್ದೀವಲ್ಲ, ಆ 3ನೇ ಚೈನ್ಗೆ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ಈ ಥರ. ಆಮೇಲೆ 2 ಚೈನು, ಈ 2 ಚೈನು 1 ಡಬಲ್ ಕ್ರೋಶ ಹತ್ರ ಕೌಂಟ್ ಆಗುತ್ತೆ. ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಅಂದರೆ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ ಆಯಿತು. ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೇಮ್ ಪ್ಲೇಸಲ್ಲೇ 2, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ಇವಾಗ ಈ ಲೈನ್ ಪೂರ್ತಿ 2 ಡಬಲ್ ಕ್ರೋಶ ಹಾಕೋಬೇಕು. ಒಂದೊಂದ್ರ ಮೇಲೆ 2 ಹಾಕೋಬೇಕು. ಆ ಥರ ಹಾಕ್ಕೊಂಡು 14 ಆಗುತ್ತೆ. ಇಲ್ಲಿ 7 ಹಾಕಿದ್ದೀವಿ. ಸೊ ಇಲ್ಲಿ ಡಬಲ್ ಅಂದರೆ 14 ಡಬಲ್ ಕ್ರೋಶ ಆಗುತ್ತೆ. ಇಲ್ಲಿವರೆಗೂ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಈ ಸೆಕೆಂಡ್ ಲೈನ್ನ. ಇಲ್ಲಿ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಈ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಇವಾಗ ಇಲ್ಲಿ ಇದು ಸೆಂಟರ್ ಪಾಯಿಂಟು. ಸೊ ಇಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲೇನು 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಸೆಂಟ್ರಲ್ಲಿ, 2 ಚೈನ್ ಬಿಟ್ಟು 3ನೇ ಚೈನ್ಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡು ಇಲ್ಲಿ ಮತ್ತೆ 5 ಚೈನು, 1 2 3 4 5 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ. ಈಗ ಮತ್ತೆ 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಎರಡು ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 ಚೈನು, ಇಲ್ಲಿ ನೋಡಿ ಇಲ್ಲೂ ಪ್ರತಿಯೊಂದರ ಮೇಲೆ 2 ಡಬಲ್ ಕ್ರೋಶ ಹಾಕೋಬೇಕು. 1 ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ, 1 2 1 2 1 2 ಈ ಥರ ಈ ರೌಂಡ್ನು ಇಲ್ಲಿವರೆಗೂ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಇದು ಕೂಡ 14 ಆಗುತ್ತೆ. ನೋಡಿ ಇಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಎಷ್ಟು ರೌಂಡ್ ಬೇಕಾದರೂ ಅಷ್ಟು ರೌಂಡು ಹಾಕ್ಕೊಂಡು ರಿಪೀಟ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಈ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಚೈನ್ ಗ್ಯಾಪ್ ಇಲ್ಲ, ಇಲ್ಲೂ ಹಾಕಂಗಿಲ್ಲ. ಡೈರೆಕ್ಟಾಗಿ ಇಲ್ಲಿ 1 ಡಬಲ್ ಕ್ರೋಶ ಹಾಕಬೇಕು. ಲೀಫ್ದು ಸೆಂಟ್ರ್ ಪಾಯಿಂಟ್ ಇದು ನೋಡಿ. ಈಗ 2 ಚೈನು ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಈ ಥರ ಮಾಡಿದ್ಮೇಲೆ 2 ಚೈನು ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ. ನೆಕ್ಸ್ಟ್
ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲೇ. ಮತ್ತು ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ಇದು ಅಷ್ಟೇ, ಇಲ್ಲಿವರೆಗೂ 2 ಡಬಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಾಕ್ಕೊಂಡು ತೊಗೊಂಡಿದ್ದೀನಿ, ನೀವು ಇಷ್ಟು ಹಾಕ್ಕೊಂಡ್ಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಚೈನು. ಈ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಎರಡು ಚೈನು. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಮತ್ತು ಇಲ್ಲಿ ಸೆಂಟ್ರಿಗೆ ಬಂದ್ವಿ. ಕೆಳಗಡೆ ಇಲ್ಲೇನು ಮಾಡಬೇಕು ಅಂದರೆ 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟು ಥರ್ಡ್ ಚೈನಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇವಾಗ 5 ಚೈನ್ ಹಾಕ್ಕೊಳ್ಳಿ. 1 2 3 4 5. ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ. ಅದಾದಮೇಲೆ 2 ಚೈನು. ಡಬಲ್ ಕ್ರೋಶ ಮೇಲ್ಗಡೆ ಡಬಲ್ ಕ್ರೋಶ. ಎರಡು ಚೈನು. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. 2 ಚೈನು. ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಮತ್ತು 2 ಚೈನು. ಇಲ್ಲಿ ಒಂದೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ಒಂದು ಈ ಸೇಮ್ ಪ್ಲೇಸಲ್ಲೇ ಮತ್ತು ಇನ್ನೊಂದು ಈ ಥರ ಇಲ್ಲಿ 2 ಹಾಕ್ಕೊಂಡು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿನೂ 1 2 3ನೇ ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. ಇಷ್ಟಾದರೆ ನಮ್ಮದು ಲೀಫ್ ರೆಡಿ ಆಯಿತು. ನೀವು ಇನ್ನೂ ದೊಡ್ಡದು ಬೇಕಂದರೆ ಇದೇ ಪ್ರೋಸೆಸ್ನ ರಿಪೀಟ್ ಮಾಡ್ಕೊಂಡು ಹೋಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರದ ಹೊಸ ಹೊಸ ವಿಡಿಯೋಗಳನ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.